ಮನುಷ್ಯಂಗೆ ನಮ್ಮ ಅಕ್ಕನ್ ಮದ್ವೆ ಆಗೋಂತೆ 1% ಯೋಗ್ಯತೆನಾದ್ರೂ ಇದ್ಯೇನೋ? ಇದ್ ನಿನ್ಗೆ ಅನ್ಯಾಯ ಅಂತ ಅನ್ನಿಸ್ತಿಲ್ವಾ? ನೀವ್ ಎಲ್ರೂ ಒಂದೇ. ನಾನ್ ಹೇಳೋದೊಬ್ರಿಗೂ ಅರ್ಥ ಆಗೋದಿಲ್ಲ. ನಾನ್ ಮಾತ್ರ ಕಿರ್ಚೋದಾಗಿದೆ. ನಾನು ನಿಂಗೆ ಶುಭಾಶಯ ಹೇಳ್ಬೇಕಿತ್ತು. ಯಾಕಂದ್ರೆ ನಾಳೆ ನೀನು ಮದ್ವೆ ಆಗ್ತಿದ್ಯಲ್ಲ, ನಾಳೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ನೀನೇ ಅಲ್ವಾ? ಲವ್ ರಾಮ್. ಓ ಬಾ ಅಣ್ಣ. ಏನು ನೀನ್ ಈ ಟೈಮಲ್ಲಿ ಹೋಗಿ ನಿದ್ದೆ ಮಾಡೋದಲ್ವಾ? ಯಾಕೋ ನಿದ್ದೆನೇ ಬರ್ತಿಲ್ಲ ಕಣೋ, ಅದಕ್ಕೆ ಬಂದೆ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ ಅಣ್ಣ, ಮದ್ವೆ ಕೆಲ್ಸಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮದ್ವೆ ಯಾವುದೇ ಸಮಸ್ಯೆ ಇಲ್ಲದೆ ನಡೀಬೇಕು. ಪ್ರತಿ ಸಲ ನಿನ್ ಮದ್ವೆಗೆ ಏನಾದ್ರೂ ಒಂದು ಸಮಸ್ಯೆ ಆಗಿ ಮದ್ವೆ ನಿಂತೋಗುತ್ತೆ. ನಾಳೆ ಏನಾಗುತ್ತೆ ಏನೋ ಅಂತ ದೊಡ್ಡಮ್ಮ ಎದುರ್ಕೊಂಡಿದ್ದಾರೆ. ಅದು ಅಲ್ಲದೆ ನೀನ್ ಬೇರೆ ಕುಡ್ದು ಹೆಂಗೆಂಗೋ ಆಡ್ಬಿಟ್ಟೆ. ದೊಡ್ಡಮ್ಗೆ ಅದೇ ದೊಡ್ಡ ಚಿಂತೆ ಆಗೋಗಿದೆ. ಲವ್ ರಾಮ್, ನೀನು ಹಂಗೆ ಮಾತಾಡ್ತಿಯಲ್ಲೋ. ನೀನಾದ್ರೂ ನನ್ನ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಲೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ ಕಣೋ, ನಾನು ಕುಡ್ದಿಲ್ಲ. ನಾನು ಕುಡ್ದಿದ್ ಬರೀ ಜ್ಯೂಸ್ ಅಷ್ಟೇ. ಯಾವನೋ ಅದ್ರಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗಿದ್ದು. ಯಾರೋ ಈ ಮದ್ವೆ ನಿಲ್ಸ್ಬೇಕು ಅಂತಾನೆ ಇಂಥ ದಗಲ್ಬಾಜಿ ಕೆಲಸ ಮಾಡಿದ್ದಾರೆ. ಚೇಚೆ, ಹಾಗೆಲ್ಲ ಏನು ಇಲ್ಲ ಅಣ್ಣ. ಅದು ಬಿಡು ಹೋಗ್ಲಿ. ಈಗ ಅದು ಸಾಲ್ವ್ ಆಯ್ತಲ್ವಾ? ನಾಳೆ ಮದ್ವೆ ಚೆನ್ನಾಗಿ ನಡೆಯುತ್ತೆ. ನೀನೋಗಿ ನಿದ್ದೆ ಮಾಡು. ಅಣ್ಣ, ಇನ್ನೊಂದು ಮಾತು ಕಣ, ದೊಡ್ಡಮ್ಮಂಗೆ ಯಾವುದೇ ರೀತಿ ಸಂಕಟ ಆಗ್ದಿರೋ ಕೆಲಸ ಮಾಡಬೇಡ ಕಣ. ಸರಿ ಕಣೋ, ಹುಷಾರಾಗಿರ್ತೀನಿ. ಸರಿ, ಬಾ ಹೋಗೋಣ. ಅದೇವಾ, ನೀನ್ ರೆಡಿನಾ? ರೆಡಿ ಚಿಕ್ಕಪ್ಪ. ಅವಾಚು, ಉಂಗ್ರ, ಸರ ಎಲ್ಲ ಅವನಿಗೆ ಕೊಡಮ್ಮ. ಅದೆಲ್ಲ ನೀನ್ ಹಾಕೋಬೇಕಲ್ಲಪ್ಪ. ಚಿಕ್ಕಪ್ಪ, ಅಮ್ಮ ಎಲ್ಲಿ? ಬೆಳಗ್ಗೆಯಿಂದ ಒಂದ್ಕಿತಾನು ಈ ಕಡೆ ಬಂದೋಗಿಲ್ಲ. ಅದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದಾರಪ್ಪ. ಇಲ್ಲ ಚಿಕ್ಕಪ್ಪ, ಎಷ್ಟೇ ಕೆಲಸ ಇದ್ರು ಒಂದ್ಕಿತನಾದ್ರೂ ಬಂದೋಗಿರೋರು. ಎಲ್ಲಿಗೋದ್ರು? ಅದು ನಿನ್ನೆ ಆಗಿರೋ ಘಟನೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಓ, ಇವಾಗ ಎಲ್ಲಿದ್ದಾರೆ? ಇಲ್ಲೇ ಎಲ್ಲೋ ಇದ್ದಾರೆ. ಚಿಕ್ಕಪ್ಪ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಾನು ಜ್ಯೂಸ್ ಬಿಟ್ಟು ಬೇರೆ ಏನು ಕುಡ್ದಿಲ್ಲ. ಆದ್ರೆ ಇದೆಲ್ಲ ಹೆಂಗಾಯ್ತು ಅಂತಾನೆ ಅರ್ಥ ಆಯ್ತಿಲ್ಲ. ಅಳಿಮಯ್ಯ, ನಾವೆಲ್ಲ ಅದೇ ಜ್ಯೂಸ್ ತಾನೇ ಕುಡ್ದಿದ್ದು. ನೀನ್ ಯಾಕೋ ಹಾಗೆಲ್ಲ ಡಾನ್ಸ್ ಮಾಡಿದೆ? ಅದೇ ನನಗೂ ತಲೆ ಎಲ್ಲ ಗೊಬ್ಬರ ಆಯ್ತೈತೆ. ಮಾದೇವ, ನೀನು ಕುಡ್ದಿದ್ಯೋ ಬಿಟ್ಟಿದ್ಯೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಊರವ್ರ ಮುಂದೆ ಎಲ್ಲ ನೀನಾಗ ಡಾನ್ಸ್ ಮಾಡಬಾರ್ದಾಗಿತ್ತು. ಸರಿ, ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಹುಷಾರಾಗಿರು. ಸರಿ ಚಿಕ್ಕಪ್ಪ. ಪುಟಕ, ಅಮ್ಮ ಎಲ್ಲೋ? ಇಲ್ಲ, ಇಲ್ಲೇ ಎತ್ಕೊಂಡು ಒಳಗಡೆ ಬರ್ಲಿಲ್ವಾ? ಅಮ್ಮ, ಅಮ್ಮ,
ಅಮ್ಮ ನನ್ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ನನ್ನ ಹತ್ರ ಮಾತಾಡ್ಬೇಡ ನೀನು, ಸುಮ್ಮನೆ ಇರು. ಅಮ್ಮ ನನ್ನ ನೋಡಮ್ಮ, ಸತ್ಯವಾಗ್ಲೂ ನಾನು ಇನ್ಮೇಲೆ ಯಾವ ತಪ್ಪು ಮಾಡಲ್ಲಮ್ಮ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲು ಹಿಡ್ಕೊಂಡು ಕೇಳ್ಕತ್ತೀನಮ್ಮ, ದಯವಿಟ್ಟು ಒಳಗಡೆ ಬಾ. ಅದಕ್ಕೆ ಅವ್ನು ತುಂಬಾ ಸಂಕಟ ಪಡ್ತಾ ಇದ್ದಾನೆ, ದಯವಿಟ್ಟು ಒಳಗಡೆ ಬನ್ನಿ. ಅಮ್ಮ ಬಾಮ್ಮ, ಅಮ್ಮ ಬಾಮ್ಮ, ಬಾಮ್ಮ. ಮಾದೇವ, ನಿನ್ ಮದ್ವೆಗೆ ಯಾವ್ದೇ ರೀತಿ ಅಡ್ಡಿ ಆಗ್ಬಾರ್ದು ಅಂತ ಆ ದೇವ್ರ ಹತ್ರ ಎಷ್ಟೊಂದು ಹರಕೆ ಹೊತ್ಕೊಂಡಿದ್ದೆ. ಆದ್ರೆ ನೀನೇ ನಿನ್ ಮದ್ವೆಗೆ ಅಡ್ಡಿ ಆಗೋಗ್ ನಡ್ಕೊಂಡ್ಬಿಟ್ಟೆ. ಸತ್ಯನಾರಾಯಣ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಮದ್ವೆನ ಕ್ಯಾನ್ಸಲ್ ಮಾಡಿ ಹೋಗಿರೋರು. ಅವರು ನಿಮ್ ತಂದೆ ಸ್ನೇಹಿತರು, ನೀನನ್ನ ಚಿಕ್ಕ ವಯಸ್ಸಿಂದ ನೋಡಿದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ. ನೋಡು ಮಹಾದೇವ, ಇದೇ ಕೊನೆ. ಇನ್ ಮುಂದೆ ನೀನೇನಾದ್ರೂ ಈ ರೀತಿ ಗಲಾಟೆ ಮಾಡ್ಕೊಂಡ್ರೆ ಈ ಅಮ್ಮ ಜೀವಂತವಾಗಿ ಉಳಿಯೋದೇ ಇಲ್ಲ. ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ, ಅಮ್ಮ ಅಳ್ಬೇಡಮ್ಮ. ನಾನು ಹೇಳಿದ್ನಲ್ಲ, ಇನ್ಯಾವತ್ತೂ ಈ ತರ ನಡ್ಕೊಳಲ್ಲ. ನಾನು ಯಾವ ತಪ್ಪು ಮಾಡಲ್ಲಮ್ಮ, ನನ್ನ ನಂಬು. ಅಮ್ಮ ನಾನೇನಾದ್ರೂ ತಪ್ಪು ಮಾಡಿದ್ರೆ ಒಂದ್ 2 ಡೇಟ್ ಹೊಡಿ, ಅದನ್ನ ಬಿಟ್ಬಿಟ್ಟು ನನ್ ತಾವ್ ಮಾತಾಡದೆ ಇರೋದು, ನನ್ನನ್ನು ನೋಡದೆ ಇರೋದು ಹಂಗೆಲ್ಲ ಮಾಡ್ಬೇಡ. ನನಗೆ ಸಂಕಟ ಆಯ್ತದೆ. ಒತ್ತಾರೆಯಿಂದ ಯಾಕೆ ನನ್ನ ನೋಡಕ್ ಬಂದಿಲ್ಲ ನೀನು? ಇನ್ನೊಂದ್ಸಲ ನೀನ್ ಹೀಗೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿನ್ ಮುಖ ನೋಡೋದೇ ಇಲ್ಲ. ಅಮ್ಮ ಇಲ್ಲಮ್ಮ, ಹೇಳುದ್ನಲ್ಲ, ಇದೇ ಲಾಸ್ಟ್, ಇನ್ಯಾವತ್ತೂ ಹಿಂಗ್ ಮಾಡಲ್ಲ. ಸರಿ ಆಯ್ತು, ಚೇನು, ವಾಚು, ಉಂಗ್ರ ಎಲ್ಲ ಹಾಕೊಂಡಿಯಾ? ಮತ್ತೆ ನೀನ್ ನನ್ಗೋಸ್ಕರ ಆರಿಸಿ ತಂದಿರೋದು ಬಿಟ್ಬಿಡ್ತೀನಾ? ಇಲ್ಲೋಡಿ ಚೈನು, ವಾಚ್, ಉಂಗ್ರ ಹೆಂಗ್ ಕಾಣಿಸ್ತಾವ್ ನಿನ್ ಮಗ? ಇರೋ ತರ ಕಾಣಿಸ್ತಾವನ? ನೀನು ಹೀರೋನೆ, ನನ್ ರಾಜ್ಕುಮಾರ ನೀನು. ಏಯ್ ನಮ್ಮ ಅಮ್ಮನ ಮುಖದಲ್ಲಿ ನಗು ಬಂತು 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 ಬಂತು. ಅಬ್ಬ, ನನಗೆ ಈಗ ಸಮಾಧಾನ ಆಯ್ತು. ನೋಡು, ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದ್ರೆ ಕೈಯಲ್ಲಿ 2 ಡೇಟ್ ಹೊಡಿ, ಇಲ್ಲಾಂದ್ರೆ ಪರ್ಕೆ ತಗೊಂಡ್ ಪಟ 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 ಅಂತ 4 ಹಾಕು. ಅದನ್ ಬಿಟ್ಟು ಹಿಂಗೆಲ್ಲ ಇರ್ಬೇಡ, ನನ್ಗೆ ಇಷ್ಟ ಆಗಿಲ್ಲ. ಹೋಗೋಣ? ಆಯ್ತು, ಒಂದ್ ನಿಮಿಷ. ಪಂಚಮಿ, ಅಲ್ಲಿ ಮೂಲೆಯಲ್ಲಿ ಪರ್ಕೆ ಇದೆ. ಅಮ್ಮ ತಮಾಷೆ ಮಾಡಿದ್ರೆ ನೀನೇನಮ್ಮ, ನಡಿ ಹೋಗೋಣ. ಬಾ ಬಾ ಬಾ. ಶಾರದಾ, ಹಾ ಅಲಂಕಾರ ಎಲ್ಲ ಮುಗೀತಾ? ಹಾ ರೀ, ಮುಗೀತು. ನನ್ ಮುದ್ದು ಮಗಳು ಪ್ರೇಮ, ನನಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಮ್ಮ. ನಿನ್ನೆ ನಡೆದ ಮೆರವಣಿಗೆಯಲ್ಲಿ ಆ ಮಹಾದೇವ ಎಲ್ರಿಗೂ ಸಂಕಟ ಆಗೋಗಿ ನಡ್ಕೊಂಡ್ಬಿಟ್ಟ. ಆದ್ರೆ ನೀನು ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮೆಲ್ಲರಿಗೋಸ್ಕರ ದೊಡ್ಡ ಮನ್ಸು ಮಾಡಿ ಸಹಿಸ್ಕೊಂಡೆ. ನಿನ್ ಗುಣ ಯಾರಿಗೂ ಬರಲ್ಲಮ್ಮ. ನೋಡ್ತಾ ಇರು, ಆ ದೇವ್ರು ನಿನಗ್ ಯಾವ ಕೊರತೆನೂ ಮಾಡಲ್ಲ, ಹಾಗೆ ನೋಡ್ಕೋತಾನೆ. ಮಗಳೇ, ಮಹಾದೇವ ನೋಡೋದಕ್ಕಷ್ಟೇ ಹೊರಟ, ಆದ್ರೆ ಅವನ ಮನ್ಸು ಮಗುವಿನ ತರ. ಪಾಪ ನಿನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ಹಾಗೆ ನಿನ್ನನ್ನು ಕ್ಷಮೆ ಕೇಳ್ತೀನಿ ಅಂತ ಹೊರಟಿದ್ದ. ನಾನೇ ಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ಪಾಪ ನಿನ್ನೆ ಯಾಕೆ ಹಾಗೆ ನಡ್ಕೊಂಡೆ ಅಂತ ತುಂಬಾ ನೊಂದ್ಕೊಂಡ. ಶಾರದಾ, ಪುರೋಹಿತರು ನಮ್ಮಿಬ್ರನ್ನ ಬರೋದಕ್ಕೆ ಹೇಳಿದಾರೆ. ಹೌದಾ, ಸರಿ ನಡೀರಿ ಹೊರಡೋಣ. ಕಾವ್ಯ, ನೀನು ಅಕ್ಕನ್ ನೋಡ್ಕೊಂತಾ ಇರು, ಅಕ್ಕನ್ ಜೊತೆಲೇ ಇರ್ಬೇಕು, ಸರಿನಾ?
ಅಕ್ಕ, ನೀನ್ ಏನ್ ಅನ್ಕೊಂಡಿದ್ಯಾ? ದೊಡ್ಡ ತ್ಯಾಗಮಯ ಅನ್ಕೊಂಡಿದ್ಯಾ? ಇದನ್ನ ತ್ಯಾಗ ಅನ್ನಲ್ಲ ಕಣೆ, ಇನೋಸೆನ್ಸ್ ಅಂತಾರೆ. ಆಕ್ಚುಲಿ ಇದು ಇನೋಸೆನ್ಸ್ ಕೂಡ ಅಲ್ಲ, ಸ್ಟುಪಿಡಿಟಿ ಇದು. ಯಾವುದೋ ಕಾಲದಲ್ಲಿ ಮಹಾದೇವ ಅವ್ರ ತಂದೆ ನಮ್ ತಂದೆಗೆ ಸಹಾಯ ಮಾಡಿದ್ರಂತೆ, ಅದಕ್ಕೆ ನಿನ್ನ ಅವ್ರ ಮಗನ್ ಕೊಡಕ್ ಹೊರಟಿದ್ದಾರೆ. ಇದಕ್ಕೆಲ್ಲ ನೀನು ಬಲಿಯಾಗ್ಬೇಕಾಗಿಲ್ಲ. ದಿಸ್ ಇಸ್ ಯೋರ್ ಲೈಫ್. ನಿನ್ ಲೈಫ್ ಪಾರ್ಟ್ನರ್ನ ನೀನೇ ಚೂಸ್ ಮಾಡ್ಕೋಬೇಕು. ಅಪ್ಪ ಹೇಳಿದ್ರು ಒಂದೇ ಒಂದ್ ಕಾರಣಕ್ಕೆ ಆ ಕುಡ್ಕನ್ನ ರೌಡಿನ ಮದ್ವೆ ಆಗಕ್ ಹೊರಟಿದ್ಯಲ್ಲಕ್ಕ ನೀನು. ನೀನ್ ಏನ್ ತಪ್ಪು ಮಾಡ್ತಿದ್ಯಾ ಅಂತ ನಿಂಗೆ ಇವಾಗ ಅರ್ಥ ಆಗ್ತಿಲ್ಲ. ನಿಮ್ಮೇಲೆ ನನಗ್ ಸಿಂಪತಿ ತೋರಿಸ್ಬೇಕು ಅಥವಾ ಸಿಟ್ಟು ಮಾಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಬಾರೋ ಪಟಾಕಿ, ನಾನ್ ಹೇಳ್ತಿರೋದು ಅಕ್ಕಂಗಂತೂ ಅರ್ಥ ಆಗ್ತಿಲ್ಲ. ನೀನಾದ್ರೂ ಅರ್ಥ ಮಾಡ್ಕೊಳ್ಳೋ. ನನ್ ಕನ್ಸರ್ನ್ ಏನು ಅಂತ ಅಕ್ಕಂಗ್ ನೀನೇ ಅರ್ಥ ಮಾಡ್ಸು. ಅಲ್ಲ, ನಿನ್ಗೆ ಈ ಮದ್ವೆ ಸರಿ ಅಂತ ಅನ್ನಿಸ್ತಿದ್ಯಾ? ಮಗು ತರ ಹೂ ತರ ಇರೋ ನಮ್ಮ ಅಕ್ಕಂಗೆ ಆ ಹೊರಟ ಆ ರೌಡಿ ಸೆಟ್ ಆಗ್ತಾನೆ ಅಂತ ಅನ್ನಿಸ್ತಿದ್ಯಾ? ಆ ಮನುಷ್ಯಂಗೆ ನಮ್ಮ ಅಕ್ಕನ್ ಮದ್ವೆ ಆಗೋಂತೆ 1% ಯೋಗ್ಯತೆನಾದ್ರೂ ಇದ್ಯೇನೋ? ಇದ್ ನಿನ್ಗೆ ಅನ್ಯಾಯ ಅಂತ ಅನ್ನಿಸ್ತಿಲ್ವಾ? ನೀವ್ ಎಲ್ರೂ ಒಂದೇ. ನಾನ್ ಹೇಳೋದೊಬ್ರಿಗೂ ಅರ್ಥ ಆಗೋದಿಲ್ಲ. ನಾನ್ ಮಾತ್ರ ಕಿರ್ಚೋದಾಗಿದೆ. ಅಕ್ಕ, ಏನಾದ್ರೂ ಮಾತಾಡೆ. ಯಾಕೆ ಏನು ಮಾತಾಡ್ದೆ ನನ್ ಪಿತ್ತ ನೆತ್ತಿಗೆ ಏರಿಸ್ತಾ ಇದ್ಯಾ? ಬಿಡು, ನಂಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಮದ್ವೆ ಆಗೋ ನಿನ್ಗೆ ಕನ್ಸನಿಲ್ಲ ಅಂದ್ಮೇಲೆ ನಾನ್ ಮಾತ್ರ ಯಾಕೆ ಹೇಳಿ ಹೇಳಿ ಬಾಯಿ ಹೊಡ್ಕೋಬೇಕು? ಹಲೋ, ಅಕ್ಕ, ಮಂಟಪದಲ್ಲಿ ಮದುವೆ ಕೆಲಸ ಎಲ್ಲ ಜೋರಾಗಿ ನಡೀತಿದೆ. ಈಗ ಏನಕ್ಕ